ಕನ್ನಡದ ಎಲ್ಲಾ ಮಕ್ಕಳಿಗೂ ನಮಸ್ಕಾರ. ನಾನ್ CRS ಸರ್. ಇವತ್ತು ಎರಡು ಪ್ರೊಜೆಕ್ಟೈಲ್ಗಳನ್ನ ಒಟ್ಟಿಗೆ ಒಂದರಾದ್ಮೇಲೆ ಒಂದು ಅಥವಾ ಒಟ್ಟಿಗೆ ಎಸ್ದಾಗ ಅವೆರಡೂ ಹೋಗಿ ಗಾಳಿನಲ್ಲಿ ಕೊಲೈಡ್ ಆಗುತ್ತಾ ಅಥವಾ ಒಂದಕ್ಕೆ ಎಷ್ಟು ಹತ್ರ ಬರಬಹುದು ಇನ್ನೊಂದು, ಇಂಥ ಎಲ್ಲಾ ವಿಷಯಗಳನ್ನು ಮಾತಾಡೋಣ. ಇದು ನಮ್ಮ JEE ಎಕ್ಸಾಮ್ಗೆ ಬರುವಂತಹ ಬಹಳ ಇಂಪಾರ್ಟೆಂಟ್ ವಿಷಯ ಇದು. ಸೊ ಹಾಗಾಗಿ ನೀವೆಲ್ಲರೂ ಅಭ್ಯಾಸ ಮಾಡ್ಬೇಕು. ಅಕಸ್ಮಾತ್ ನಿಮ್ಗೆ ಏನಾದ್ರು ವರ್ಕ್ಶೀಟ್ ಬೇಕು ಅಂತಂದ್ರೆ ಇಮೇಲ್ ID ನನ್ನ ಸ್ಕ್ರೀನ್ ಮೇಲೆ ಇದೆ, ಅದನ್ನ ನೋಡ್ಕೊಂಡು ಒಂದು ಇಮೇಲ್ ಕಳಿಸಿ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ವರ್ಕ್ಶೀಟ್ ಗಳನ್ನ. ಶುರು ಮಾಡೋಣ. ಈಗ ರಿಲೇಟಿವ್ ವೆಲಾಸಿಟಿ ಅಂದ್ರೆ ಏನು ಅಂತ ನೋಡೋಣ. ಒಂದ್ ಎಕ್ಸ್ ಆಕ್ಸಿಸ್ ಇದೆ, ಒಂದ್ ವೈ ಆಕ್ಸಿಸ್ ಇದೆ ಅಂತ ಅನ್ಕೊಳ್ಳೋಣ. ಇದೊಂದು ಎಕ್ಸ್ ಆಕ್ಸಿಸ್, ಆಮೇಲೆ ಇದೊಂದು ವೈ ಆಕ್ಸಿಸ್ ಅಂತ ಅನ್ಕೊಳ್ಳೋಣ. ರೈಟ್, ಇಲ್ಲೊಂದು ವೈ ಆಕ್ಸಿಸ್ ಇದೆ ಅಂತ ಅನ್ಕೊಳ್ಳೋಣ. ಈಗ ಮೊದಲನೇ ಪ್ರೊಜೆಕ್ಟೈಲ್ ನ ಇಲ್ಲಿಂದ ಎಸೆಯೋಣ. ಇದಕ್ಕೆ U1 ಅನ್ನೋದು ಇನಿಷಿಯಲ್ ವೆಲಾಸಿಟಿ. ಅದರ ಎಕ್ಸ್ ಆಕ್ಸಿಸ್ ಜೊತೆಗೆ ಇನ್ಕ್ಲಿನೇಷನ್ θ1 ಇದೆ ಅಂತ ಅನ್ಕೊಳ್ಳೋಣ. ಆಮೇಲೆ ಎರಡನೇ ಪ್ರೊಜೆಕ್ಟೈಲ್ ನ ಹೀಗೆ ಎಸ್ತಿದೀವಿ. ಅದರದ್ದು ಇನಿಷಿಯಲ್ ವೆಲಾಸಿಟಿ U2 ಕಣ್ಮಕ್ಳ. ಇಲ್ಲಿ ಆಂಗಲ್ ಆಫ್ ಪ್ರೊಜೆಕ್ಷನ್ θ2 ಇದೆ ಅಂತ ಅನ್ಕೊಳ್ಳೋಣ. ಅಫ್ಕೋರ್ಸ್ ಇದು ವೈ ಆಕ್ಸಿಸ್, ಇದು ನಮ್ಮ ಎಕ್ಸ್ ಆಕ್ಸಿಸ್. ಇನಿಷಿಯಲ್ ವೆಲಾಸಿಟಿ ಆಫ್ ದ ಫಸ್ಟ್ ಪ್ರೊಜೆಕ್ಟೈಲ್, ಮೊದಲನೇ ಪ್ರೊಜೆಕ್ಟೈಲ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಎಷ್ಟಿದೆ ಸಾರ್ ಅಂತ ನೀವು ಕೇಳಿದ್ರೆ ಇದನ್ನ U1 cos θ1 ಅಂತ ಹೇಳಿ ಬರೀಬಹುದು. ಹಾಗೆ ಇನಿಷಿಯಲ್ ವೆಲಾಸಿಟಿ ಮೊದಲನೇ ಪ್ರೊಜೆಕ್ಟೈಲ್, ಇದಕ್ಕೇನು ಆರೋ ಏನ್ ಬೇಡ, ಇನಿಷಿಯಲ್ ವೆಲಾಸಿಟಿ ಮೊದಲನೇ ಪ್ರೊಜೆಕ್ಟೈಲ್ ವೈ ಡೈರೆಕ್ಷನ್ ಅಲ್ಲಿ ಎಷ್ಟಿದೆ ಅಂತ ನೋಡಿದ್ರೆ U1 sin θ1 ಅಂತ ಹೇಳ್ಬೋದು. ಹಾಗೇನೆ ಎರಡನೇ ಪ್ರೊಜೆಕ್ಟೈಲ್ ವಿಷಯ ಮಾತಾಡೋದಾದ್ರೆ ಇನಿಷಿಯಲ್ ವೆಲಾಸಿಟಿ ಎರಡನೇ ಪ್ರೊಜೆಕ್ಟೈಲ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಎಷ್ಟು ಅಂತಂದ್ರೆ U2 cos θ2 ಅಂತ ಬರೀರಿ. ಹಾಗೇನೆ ಇನಿಷಿಯಲ್ ವೆಲಾಸಿಟಿ ಎರಡನೇ ಪ್ರೊಜೆಕ್ಟೈಲ್ ವೈ ಡೈರೆಕ್ಷನ್ ಅಲ್ಲಿ ಎಷ್ಟಿದೆ ಅಂತ ಕೇಳಿದಾಗ U2 sin θ2 ಅಂತ ಬರೀರಿ. ಅಂದ್ರೆ θ ಅಂಟ್ಕೊಂಡಿದ್ರೆ ಎಕ್ಸ್ ಆಕ್ಸಿಸ್ಗೆ ಅದ್ ಕಾಸ್, ಬಿಟ್ಟಿದ್ರೆ ಅದ್ ಸೈನ್. ಸೊ ಎಕ್ಸ್ ಕಂಪೋನೆಂಟ್ ಅಂದ್ರೆ ಹೀಗ್ ಅನ್ಕೋಬೇಕು, ಅಂದ್ರೆ ಎಕ್ಸ್ ಡೈರೆಕ್ಷನ್ ಅಲ್ಲಿ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತ. ಇದು ಇನಿಷಿಯಲಿ ವೈ ಕಂಪೋನೆಂಟ್ ಅಂದ್ರೆ ವೈ ಡೈರೆಕ್ಷನ್ ಅಲ್ಲಿ ಎಷ್ಟು ಹೋಗ್ತಾ ಇದೆ ಅಂತ. ಇದನ್ನ U1x ಅಂತ ಕರಿತೀವಿ, ಇದನ್ನ U1y ಅಂತ ಕರಿತೀವಿ. ಇದ್ರದ್ದು ಹಾಗೆ ಇದು U2x ಆದ್ರೆ ಮೇಲ್ಗಡೆಗೆ ಇರುವಂತಹ ವೆಲಾಸಿಟಿಯ ಕಾಂಪೊನೆಂಟ್ ಅನ್ನ U2y ಅಂತ ಹೇಳಿ ಕರಿಬಹುದು. ಇದನ್ನ ರೆಸಲ್ಯೂಷನ್ ಅಂತ ಕರೀತಾರೆ, ನೀವು ಮುಂಚೆನೂ ಮಾಡಿರ್ತೀರಿ ಇದನ್ನ. ಈಗ ಇನಿಷಿಯಲ್ ವೆಲಾಸಿಟಿ ಆಫ್ ದ ಫಸ್ಟ್ ಪ್ರೊಜೆಕ್ಟೈಲ್ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಪ್ರೊಜೆಕ್ಟೈಲ್ ಅಲಾಂಗ್ ದಿ ಎಕ್ಸ್ ಡೈರೆಕ್ಷನ್ ಅಂದ್ರೆ ಏನು ಅಂದ್ರೆ ಎಕ್ಸ್ ಡೈರೆಕ್ಷನ್ ಅಲ್ಲಿ ನೋಡಿದಾಗ ಮಾತ್ರ ಎರಡನೇ ಪ್ರೊಜೆಕ್ಟೈಲ್ ಮೊದಲನೇ ಪ್ರೊಜೆಕ್ಟೈಲ್ ನ ನೋಡಿದಾಗ ಹೇಗ್ ಕಾಣುತ್ತೆ ಅಂತ ಹೇಳಿ. ಸೊ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಎಕ್ಸ್ ಡೈರೆಕ್ಷನ್ ಅಲ್ಲಿ ಮೊದಲನೇ ಪ್ರೊಜೆಕ್ಟೈಲ್ ಎರಡನೇ ಪ್ರೊಜೆಕ್ಟೈಲ್ ನೋಡಿದಾಗ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, U1x ಮೈನಸ್ U2x ಅಂತ ಬರ್ದ್ಬಿಟ್ರೆ ಆಗೋಯ್ತು ಮಕ್ಳೆ. ಇದನ್ನ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ನೋಡಿ, U1x ನ U1 cos θ1 ಅಂತ ಹೇಳಿ ಬರೀಬಹುದು. ಹಾಗೆ U2x ನ U2 cos θ2 ಅಂತ ಹೇಳಿ ಬರೀಬಹುದು. ಇದನ್ನ ಇನಿಷಿಯಲ್ ವೆಲಾಸಿಟಿ ಆಫ್ ದ ಫಸ್ಟ್ ಪ್ರೊಜೆಕ್ಟೈಲ್ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಪ್ರೊಜೆಕ್ಟೈಲ್ ಇನ್ ದಿ ಎಕ್ಸ್ ಡೈರೆಕ್ಷನ್ ಅಂತ ಓದ್ಕೋಬಹುದು ಅದನ್ನ. ಹಾಗೇನೆ ಇನಿಷಿಯಲ್ ವೆಲಾಸಿಟಿ ಆಫ್ ದ ಫಸ್ಟ್ ಪ್ರೊಜೆಕ್ಟೈಲ್ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಪ್ರೊಜೆಕ್ಟೈಲ್ ಅಲಾಂಗ್ ದ ವೈ ಡೈರೆಕ್ಷನ್ ಅಂದ್ರೆ ವೈ ಡೈರೆಕ್ಷನ್ ಅಲ್ಲಿ ಎರಡನೇ ಪ್ರೊಜೆಕ್ಟೈಲ್ ಮೊದಲನೇ ಪ್ರೊಜೆಕ್ಟೈಲ್ ನ ನೋಡಿದಾಗ ಅಂತ ಅರ್ಥ. ಹಾಗಿರ್ಬೇಕಾದ್ರೆ ಇವಾಗ ಇದನ್ನ U1 sin θ1 ಮೈನಸ್ U2 sin θ2 ಅಂತ ಹೇಳಿ ಬರ್ಕೋಬಹುದು. U2 sin θ2 ಅಂತ ಹೇಳಿ ಬರ್ಕೋಬಹುದು. ಇದು ಇನಿಷಿಯಲ್ ವೆಲಾಸಿಟಿಗಳ ಸಮಾಚಾರ. ಆದ್ರೆ ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಆಕ್ಸೆಲರೇಷನ್ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್. ಎರಡಕ್ಕೂ ಮೊದಲನೇದಕ್ಕೂ ಹೌದು ಎರಡನೇದಕ್ಕೂ ಹೌದು ಎಕ್ಸ್ ಆಕ್ಸಿಸ್ ನಲ್ಲಿ ಆಕ್ಸೆಲರೇಷನ್ ಇರಲ್ಲ ಅಂತ ನಿಮ್ಗೂ ಗೊತ್ತು, ನನಗೂ ಗೊತ್ತು. ಯಾಕೆಂದ್ರೆ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ಸುಮ್ನೆ ಟೇಬಲ್ ಮೇಲೆ ಇಟ್ಬಿಟ್ರೆ ಅದನ್ನ ಉಳ್ಕೊಂಡು ಹೊರಟೋಗ್ಬಿಡುತ್ತಾ. ಸ್ಲೋಪ್ ಇದ್ರೆ ಮಾತ್ರ ಹೋಗುತ್ತೆ, ಇಲ್ಲಾಂದ್ರೆ ಅಲ್ಲೇ ಕೂತಿರುತ್ತೆ. ಕಾರಣ ಏನು ಅಂದ್ರೆ ತನ್ನಷ್ಟಕ್ಕೆ ತಾನೇ ಯಾವ್ದೋ ಎಕ್ಸ್ ಆಕ್ಸಿಸ್ ಅಲ್ಲಿ ಆಕ್ಸೆಲರೇಟ್ ಆಗೋದಿಲ್ಲಪ್ಪ. ಹಾಗಾಗಿ ಎಕ್ಸ್ ಡೈರೆಕ್ಷನ್ ಅಲ್ಲಿ 0 ಇದೆ. ಹಾಗೆ ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ದ ವೈ ಡೈರೆಕ್ಷನ್ ಏನಿದೆ ಅಂತ ನೋಡಕ್ ಹೋದಾಗ ಎರಡಕ್ಕೂ -g ಇದೆ. -g ಯಾಕೆ ಸಾರ್ ಅಂತಂದ್ರೆ g ಅಂದ್ರೆ ಆಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ. ಅದು ಕೆಳಗಡೆ ಡೈರೆಕ್ಷನ್ ಇರುತ್ತೆ. ಕೆಳಗಡೆ ಅಂದ್ರೆ ನೆಗೆಟಿವ್ ವೈ ಡೈರೆಕ್ಷನ್, ನೆಗೆಟಿವ್ ವೈ ಡೈರೆಕ್ಷನ್ ಆದ್ರಿಂದ -g ಆಗೋಯ್ತು. ಈಗ ನಾವು ನೋಡೋದಾದ್ರೆ ಇನಿಷಿಯಲ್ ವೆಲಾಸಿಟಿ ಆಕ್ಸೆಲರೇಷನ್ ಆಫ್ ದ ಫಸ್ಟ್ ಪ್ರೊಜೆಕ್ಟೈಲ್ ಆಸ್ ಸೀನ್ ಬೈ ದ ಸೆಕೆಂಡ್ ಪ್ರೊಜೆಕ್ಟೈಲ್ ಅಲಾಂಗ್ ದ ವೈ ಡೈರೆಕ್ಷನ್ ಅಂತ ನೋಡೋದಾದ್ರೆ ಅಂದ್ರೆ ವೈ ಡೈರೆಕ್ಷನ್ ಅಲ್ಲಿ ಎರಡನೆಯ ಪ್ರೊಜೆಕ್ಟೈಲ್ ಮೊದಲನೇ ಪ್ರೊಜೆಕ್ಟೈಲ್ ಹೇಗೆ ಆಕ್ಸೆಲರೇಟ್ ಆಗ್ತಿದೆ ಅಂತ ನೋಡೋದಾದ್ರೆ ಆಕ್ಸೆಲರೇಷನ್ ಆಫ್ ದ ಫಸ್ಟ್ ಪ್ರೊಜೆಕ್ಟೈಲ್ ಇನ್ ದ ವೈ ಡೈರೆಕ್ಷನ್ ಮೈನಸ್ ಆಕ್ಸೆಲರೇಷನ್ ಆಫ್ ದ ಸೆಕೆಂಡ್ ಪ್ರೊಜೆಕ್ಟೈಲ್ ಇನ್ ದ ವೈ ಡೈರೆಕ್ಷನ್ ಬರಿಬೇಕಾಗುತ್ತೆ.
ಈಗ ಮೈನಸ್ ಜಿ ಮೈನಸ್ ಆಫ್ ಮೈನಸ್ ಪ್ಲಸ್ ಜಿ ಆಗ್ಬಿಡುತ್ತೆ ಮಕ್ಕಳ. ಸೊ ಆಕ್ಸೆಲರೇಷನ್ ಆಫ್ ದ ಫಸ್ಟ್ ಪ್ರೊಜೆಕ್ಟೈಲ್, ಎರಡನೇ ಪ್ರೊಜೆಕ್ಟೈಲ್ ನೋಡಿದಾಗ ವೈ ಡೈರೆಕ್ಷನ್ ಅಲ್ಲಿ ನಿಮ್ಗೆ 0 ಬಂದ್ಬಿಡುತ್ತೆ. 0 ಯಾಕೆ ಬಂತು ಅಂತಂದ್ರೆ ಎರಡಕ್ಕೂ ಒಂದೇ ಆಕ್ಸೆಲರೇಷನ್ ಇರೋದ್ರಿಂದ ಒಂದು ಇನ್ನೊಂದು ನೋಡಿದಾಗ ಇನ್ನೊಂದು ಆಕ್ಸೆಲರೇಟ್ ಆಗ್ತಾನೆ ಇಲ್ವೇನೋ, ಎರಡು ಪ್ರೊಜೆಕ್ಟೈಲ್ಗಳು ಒಂದನ್ನೊಂದು ನೋಡ್ಕೊಂಡಾಗ ಎರಡು ಒಂದನ್ನೊಂದನ್ನ ಆಕ್ಸೆಲರೇಟ್ ಆಗ್ತಾ ಇರೋದು ನೋಡೋದಕ್ಕಾಗೋದೇ ಇಲ್ಲ. ಕಾರಣ ಏನು ಅಂದ್ರೆ ಬೋತ್ ಆಫ್ ದೆಮ್ ಆರ್ ಆಕ್ಸೆಲರೇಟಿಂಗ್. ಹೇಗೆ ನೀವು ಲಿಫ್ಟ್ ಅಲ್ಲಿ ನಿಂತಿರ್ತೀರಿ, ನಿಮ್ ಫ್ರೆಂಡು ಲಿಫ್ಟ್ ಅಲ್ಲಿ ನಿಂತಿರ್ತಾರೆ, ಇಬ್ರು ಒಟ್ಟಿಗೆ ಯಾವ್ದೋ ಮೇಲ್ಗಡೆ ಫ್ಲೋರ್ ಹೋಗ್ತಾ ಇದ್ದೀರಿ, ಹೊರಗಡೆ ನಿಂತಿರೋರಿಗೆ ಲಿಫ್ಟ್ ಅಲ್ಲಿ ನೀವು ಮೇಲ್ಗಡೆ ಹೋಗ್ತಾ ಇರೋದು ಕಾಣುತ್ತೆ. ಆದ್ರೆ ನೀವು ಒಬ್ರನ್ನೊಬ್ರು ನೋಡ್ಕೊಂಡಾಗ ಅವನೆಲ್ಲಿದ್ದಾನೋ ನಾನು ಅಲ್ಲೇ ಇದ್ದೀನಿ ಅಂತ ಅನ್ಸತ್ತೆ ಹೊರತು ಅವ್ನು ನನ್ನನ್ನು ಬಿಟ್ಟು ಮೇಲೆ ಹೋಗ್ತಿದ್ದಾನೆ ಅಂತ ಅನ್ಸೋದಿಲ್ಲ. ಯಾಕೆಂದ್ರೆ ಇಬ್ರಿಗೂ ಅವ್ನಿಗೇನಾಗ್ತಿದೋ ನನಗೂ ಅದೇ ಆಗ್ತಾ ಇದೆ. ಹಾಗಾಗಿ ಇದು ಅಂಡರ್ಸ್ಟ್ಯಾಂಡಿಂಗ್. ಹ್ಯಾವಿಂಗ್ ಸೆಡ್ ದಟ್, ಮುಂದಕ್ಕೆ ಹೋಗೋಣ. ಇದೇ ಕಾನ್ಸೆಪ್ಟ್ ಮೇಲೆ ನಾವು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ನೋಡಿ, ಯೂಶಲಿ ಈ ತರ ಪ್ರಾಬ್ಲಮ್ JEE ಎಕ್ಸಾಮ್ ಅಲ್ಲಿ, ಆಮೇಲೆ CET ಎಕ್ಸಾಮ್ ಅಲ್ಲೂ ಬರಬಹುದು, ಬರಬಾರ್ದು ಅಂತೇನು ರೂಲ್ಸ್ ಇಲ್ಲ. ಈಗಿನ CET ಎಕ್ಸಾಮ್ ಬರ್ತಾ ಬರ್ತಾ ಒಂದ್ ಸ್ವಲ್ಪ ಟಫ್ ಆಗ್ತಾ ಇದೆ. ನೀವೆಲ್ಲ ಮೊದಲನೇ ದಿನದಿಂದಲೇ ಪ್ರಿಪರೇಷನ್ ಶುರು ಮಾಡ್ಬೇಕು. ಯಾವತ್ ನೋಡ್ತಿದಿರೋ ಈ ವಿಡಿಯೋ ಇವತ್ತಿಂದಲೇ ಶುರು ಮಾಡಿ. ನೋಡೋಣ ಬನ್ನಿ ಈ ಪ್ರಾಬ್ಲಮ್ ಏನ್ ಹೇಳುತ್ತೆ ಅಂತ. A particle A is projected with an initial velocity of 60 meter per second at an angle of 30 degree with the horizontal. At the same time, a second particle B is projected in the opposite direction with an initial speed of 50 meter per second from a point at a distance 100 meter from A. The projectiles collide in air. Find the angle of projection. ಈ ಬಿ ನ ಪ್ರೊಜೆಕ್ಟ್ ಮಾಡಿರೋ ಆಂಗಲ್ ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಏನಾಗ್ತಾ ಇದೆ ಈ ಪ್ರಾಬ್ಲಮ್ ಅಲ್ಲಿ ಅಂದ್ರೆ, ಎ ಅನ್ನೋ ಪ್ರೊಜೆಕ್ಟೈಲ್ ನ 60 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಎಸ್ತಿದ್ದಾರೆ, ಬಿ ಅನ್ನೋ ಪ್ರೊಜೆಕ್ಟೈಲ್ ನ 50 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಎಸ್ತಿದ್ದಾರೆ. ಎರಡೂ ಹೋಗಿ ಒಂದನ್ನೊಂದನ್ನ ಕೊಲೈಡ್ ಆಗತ್ತಂತೆ, ಎರಡು ಹೋಗಿ ಒಂದಕ್ಕೊಂದಕ್ಕೆ ಡಿಕ್ಕಿ ಹೊಡೆಯತ್ತಂತೆ. ಹಾಗಿರೋದಾದ್ರೆ ನಮ್ಮ ಆಲ್ಫಾ ಆಂಗಲ್ ಎಷ್ಟಿರ್ಬೇಕು ಅನ್ನೋದು ಈ ಪ್ರಶ್ನೆ ಕೇಳ್ತಾ ಇದೆ. ಬನ್ನಿ ಉತ್ತರ ಬರೆಯೋಣ. ಈಗ ಇನಿಷಿಯಲ್ ವೆಲಾಸಿಟಿ ಏದು ವೈ ಡೈರೆಕ್ಷನ್ ಅಲ್ಲಿ ಎಷ್ಟಿದೆಯಪ್ಪ, ಅದು UA ಸೈನ್ ಆಲ್ಫಾ ಅಂತ ಹೇಳ್ತೀರಾ, ಅಥವಾ ಬೇಕಾದ್ರೆ ಈ 30 ಡಿಗ್ರಿನ ನೀವು ಥೀಟಾ ಅಂತ ಕರೀರಿ, UA ಸೈನ್ ಥೀಟಾ ಅಂತ ಹೇಳ್ತೀರಾ. ಎಷ್ಟಾಗತ್ತದು? UA ಅಂದ್ರೆ 60, ಸೈನ್ 30 ಡಿಗ್ರಿ ಅಂದ್ರೆ ಸೈನ್ 30 ಎಷ್ಟಾಗಿರುತ್ತೆ? 1/2 ಅಲ್ವೇ? ಸೊ ಹಾಗಾಗಿ 1/2 ಆಗ್ಬಿಟ್ರೆ ಇದು 30 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಅದು ಇನಿಷಿಯಲ್ ವೆಲಾಸಿಟಿ ಆಫ್ ಎ ಇನ್ ದ ವೈ ಡೈರೆಕ್ಷನ್. ವೈ ಡೈರೆಕ್ಷನ್ ಅಂದ್ರೆ ಮೇಲ್ಗಡೆಗೆ ಯಾವ ಸ್ಪೀಡ್ ಅಲ್ಲಿ ಹೋಗ್ತಿದೆ ಅಂತ ಹೇಳಿ. ಇದನ್ನ ರಿಸಾಲ್ವ್ ಮಾಡಿದೀವಪ್ಪ, ಈ ಕಡೆ ಕಾಸು ಆ ಕಡೆ ಸೈನ್. ಹೀಗೆ ನೋಡೋದಾದ್ರೆ ಈ ವೆಕ್ಟರ್ ನ ಮುರ್ದಿದೀವಿ, UA ಅನ್ನೋ ವೆಕ್ಟರ್ ನ ಈ ಕಡೆಗೆ UAX ಆದ್ರೆ ಈ ಕಡೆಗೆ UAY ಆಗಿರುತ್ತೆ. ಟೀಟಾ ಅಂಟ್ಕೊಂಡಿರೋದು ಕಾಸ್ ಕಾಂಪೊನೆಂಟ್, ಬಿಟ್ಟಿರೋದು ಸೈನ್ ಕಾಂಪೊನೆಂಟ್, ಹಾಗಾಗಿ ಸೈನ್ ಬರ್ದಿದ್ದೀನಿ. ಈಗ ಇನಿಷಿಯಲ್ ವೆಲಾಸಿಟಿ ಆಫ್ ಎ ಅಲಾಂಗ್ ಎಕ್ಸ್, ಆಫ್ ಕೋರ್ಸ್ ಬಿ ನೋಡೋಣ. ಇನಿಷಿಯಲ್ ವೆಲಾಸಿಟಿ ಆಫ್ ಬಿ ಇನ್ ದ ವೈ ಡೈರೆಕ್ಷನ್ ಎಷ್ಟಿರುತ್ತೆ ಅಂತ ಹೇಳಿ. ಅದೇನೋ ಇನಿಷಿಯಲ್ ವೆಲಾಸಿಟಿ ಆಫ್ ಬಿ ಸೈನ್ ಆಲ್ಫಾ ಅಂತ ಬರಿಬೇಕಾಗುತ್ತೆ. ಅದೆಷ್ಟಾಗಿದೆಯಪ್ಪ? ಇದು 50 ಮೀಟರ್ ಪರ್ ಸೆಕೆಂಡ್. ಅದರ ಆಲ್ಫಾ ನಮಗ್ ಗೊತ್ತೇ ಇಲ್ವಲ್ಲ, ಹಾಗಾಗಿ ಸೈನ್ ಆಲ್ಫಾ ಹಾಗೆ ಇಟ್ಕೊಳ್ಳೋಣ. ಬನ್ನಿ ಇವಾಗ ತಲೆ ಉಪಯೋಗಿಸೋಣ. ಯಾವ್ದಾದ್ರು ಎರಡು ಪ್ರೊಜೆಕ್ಟೈಲ್ ನ ಎಷ್ಟಾಗ ಯಾವಾಗ ಹೋಗಿ ಒಂದಕ್ಕೊಂದು ಡಿಕ್ಕಿ ಹೊಡೆಯತ್ತಪ್ಪ ಅಂತಂದ್ರೆ, ಎರಡು ಎಲ್ಲಾ ಟೈಮಲ್ಲೂ ಒಂದೇ ಹೈಟ್ ಅಲ್ಲಿ ಇದ್ದಾಗ. ಹೌದಲ್ವಾ? ಯಾಕೆಂದ್ರೆ ಎರಡನ್ನೂ ಒಟ್ಟಿಗೆ ಎಸ್ತಿರೋದು, ರೈಟ್? ಎರಡನ್ನೂ ಒಟ್ಟಿಗೆ ಎಸ್ತಿರೋದು, ಹಾಗಾಗಿ ಎರಡೂನು ಒಂದಕ್ಕೊಂದಕ್ಕೆ ಡಿಕ್ಕಿ ಹೊಡಿಬೇಕಾದ್ರೆ ಒಂದೇ ಹೈಟ್ ಅಲ್ಲಿ ಇರ್ಬೇಕು. ಸೊ ಹಾಗಿರ್ಬೇಕಾದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಇನಿಷಿಯಲ್ ವೆಲಾಸಿಟಿ ಮೊದಲನೇದು ವೈ ಡೈರೆಕ್ಷನ್ ಅಲ್ಲಿ, ಎ ಪ್ರೊಜೆಕ್ಟೈಲ್ ವೈ ಡೈರೆಕ್ಷನ್ ಅಲ್ಲಿ, ಅದೇ ಇನಿಷಿಯಲ್ ವೆಲಾಸಿಟಿ ಬಿ ವೈ ಡೈರೆಕ್ಷನ್ ಅಲ್ಲಿ ಒಂದೇ ಇರಬೇಕು. ಹಾಗಿದ್ದಾಗ ಮಾತ್ರ ಎರಡು ಒಟ್ಟಿಗೆ ಒಂದೇ ಒಂದೇ ವೆಲಾಸಿಟಿನಲ್ಲಿ ಮೇಲ್ಗಡೆ ಹೋದ್ರೆ ಅಟ್ ಆಲ್ ಟೈಮ್ಸ್, ಎಲ್ಲಾ ಟೈಮಲ್ಲೂ ಒಂದೇ ಹೈಟ್ ಅಲ್ಲಿ ಇರ್ತವೆ. ಹಾಗಾಗಿ ಬನ್ನಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದು ಗೊತ್ತಿದೆ ಸಮಾಚಾರ. ಇದು 30 ಈಕ್ವಲ್ ಟು ಇದು 50 ಸೈನ್ ಆಲ್ಫಾ ಕಂಡ್ ಮಕ್ಳ. ಸೊ ಈ 0 ಹೋಯ್ತು. ಸೈನ್ ಆಲ್ಫಾ ಇಸ್ 3/5. ಆಲ್ಫಾನ ಸೈನ್ ಇನ್ವರ್ಸ್ ಆಫ್ 3/5 ಅಂತ ಹೇಳಿ ಬರೀಬಹುದು. ಸೈನ್ ಇನ್ವರ್ಸ್ ಆಫ್ 3/5 ಎಷ್ಟಪ್ಪ? ಇದು 37 ಡಿಗ್ರಿ ಆಗಿರುತ್ತೆ. ಇದು ಹೇಗೆ ಸರ್ ಅಂತಂದ್ರೆ, ನಮ್ಮ 3-4-5 ಪೈಥಾಗರಸ್ ಥಿಯರಮ್ಮಿನ 3-4-5 ಟ್ರಯಾಂಗಲ್ ಒಂದು ಸಮಾಚಾರ ಇದು. ಅಕಸ್ಮಾತ್ ಇದನ್ನ ಆಲ್ಫಾ ಅಂತ ಅನ್ಕೊಂಡ್ರೆ ನೀವು, ಇದು 3 ಆಗಿರುತ್ತೆ, ಇದು 4 ಆಗಿರುತ್ತೆ, ಇದು 5 ಆಗಿರುತ್ತೆ. ಅವಾಗ ಆಲ್ಫಾ ಇನ ವ್ಯಾಲ್ಯೂ 37 ಡಿಗ್ರಿ ಇರುತ್ತೆ. ಪೈಥಾಗರಿಯನ್ ಟ್ರಿಪ್ಲೆಟ್ ಅಪ್ಪ ಇದು.
4 ಸ್ಕ್ವೇರ್ 16, 3 ಸ್ಕ್ವೇರ್ 9, ಎರಡನ್ನು ಆಡ್ ಮಾಡಿದ್ರೆ 25, ರೂಟ್ 25 5 ಆಗೋಗುತ್ತೆ. ಸೊ ಆಲ್ಫಾ ವ್ಯಾಲ್ಯೂ 37 ಡಿಗ್ರಿ ಇರುತ್ತೆ. ಈ 4 ಉದ್ದ ಸೈಡಿನ ಆಪೋಸಿಟ್ ಆಂಗಲ್ ಬೀಟಾ ಅಂತ ಅನ್ಕೊಂಡ್ರೆ ನಿಮ್ಗೆ ಗೊತ್ತಿದೆ ಬೀಟಾ 53 ಡಿಗ್ರಿ ಇರುತ್ತೆ ಅಂತ ಹೇಳಿ. ಯಾಕೆಂದ್ರೆ ಆಲ್ಫಾ 37 ಇದ್ 90 ಅಂದ್ರೆ ಮಿಕ್ಕಿದ್ದು 180 ಮೈನಸ್ ಎಲ್ಲ ಆಂಗಲ್ ಆಡ್ ಮಾಡ್ಕೊಂಡ್ರೆ ಬರತ್ 53 ಡಿಗ್ರಿ. ಅದು ಸಮಾಚಾರ. 3 4 5 ಟ್ರಯಾಂಗಲಿನ ಸಮಾಚಾರ. ಮುಂದಕ್ಕೆ ಹೋಗೋದಾದ್ರೆ ಆಲ್ಫಾ ಕಂಡುಹಿಡಿದಿದ್ವಿ, ಮೊದಲನೇ ಪ್ರಶ್ನೆನ ಆನ್ಸರ್ ಮಾಡಿದ್ವಿ. ಎರಡನೇದನ್ನ ನೋಡೋಣ. ಟೈಮ್ ವೆನ್ ಕೊಲಿಷನ್ ಟೇಕ್ಸ್ ಪ್ಲೇಸ್, ಎರಡು ಯಾವಾಗ ಕೊಲೈಡ್ ಆಗುತ್ತೆ, ಎಷ್ಟು ಹೊತ್ತಿಗೆ ಕೊಲೈಡ್ ಆಗುತ್ತೆ, ಎಷ್ಟು ಮೇಲಿಂದ ಅನ್ನೋ ಪ್ರಶ್ನೆ ನೋಡೋಣ. ಈಗ ಇನಿಷಿಯಲ್ ವೆಲಾಸಿಟಿ ಏದು ಎಕ್ಸ್ ಡೈರೆಕ್ಷನ್ ಅಲ್ಲಿ ಎಷ್ಟಿರುತ್ತಪ್ಪ, ಹೇಗ್ ಬರೀತೀರಿ? ಅದನ್ನ ಯು ಎ ಕಾಸ್ ಥೀಟಾ ಅಂತ ಬರಿಬೇಕಾಗತ್ತೆ. ಏನದು ಯು ಎ ಅಂದ್ರೆ 16 ಅಪ್ಪ, ಕಾಸ್ 30 ಡಿಗ್ರಿ ಬರಿಬೇಕಾಗತ್ತೆ. ಕಾಸ್ 30 ಡಿಗ್ರಿ ಎಷ್ಟೋ ರೂಟ್ 3/2 ಅಲ್ವೇ, ಹಾಗಾಗಿ 30 ರೂಟ್ 3 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಬರಿಬಹುದು. ಹಾಗೇನೆ ಇನಿಷಿಯಲ್ ವೆಲಾಸಿಟಿ ಬಿದು ಎಕ್ಸ್ ಡೈರೆಕ್ಷನ್ ಅಲ್ಲಿ ಎಷ್ಟಿದೆ ಅಂತ ನಾನು ಕೇಳಿದಾಗ ನೀವೇನ್ ಹೇಳ್ತೀರಿ? ಸರ್ 50 ಕಾಸ್ ಆಲ್ಫಾ ಇದೆ, ಆದ್ರೆ ಮೈನಸ್ ಸೈನ್ ಜೊತೆಗೆ ಬರಿಬೇಕು. ಕಾರಣ ಏನೋ ಇದು ನೋಡಿ, ಇದ್ರದ್ದು ಎಕ್ಸ್ ಡೈರೆಕ್ಷನ್ ಅಲ್ಲಿರೋ ವೆಲಾಸಿಟಿ ಏನಿದೆಯಲ್ಲ ಅದು ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾಗಿ -50 ಕಾಸ್ ಆಲ್ಫಾ. ಆಲ್ಫಾನ ಕಂಡು ಹಿಡಿದ್ಬಿಟ್ಟಿದೀವಿ 37 ಡಿಗ್ರಿ, ರೈಟ್? 37 ಡಿಗ್ರಿ ಅಂತ ಬರೆದಾಗ -50 ಕಾಸ್ 37 ಡಿಗ್ರಿ 4/5 ಆಗುತ್ತೆ, ಹೌದಲ್ವಾ? ಸೊ ಇಟ್ಸ್ ಗೋಯಿಂಗ್ ಟು ಬಿ 4/5. ಇದನ್ ಬೇಕಾದ್ರೆ ನೀವು 5 1s 5 10s ಅಂತ ಹೊಡೆದಾಕ್ಬಿಟ್ಟು -40 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಬರ್ಕೋಬಹುದು. ಈಗ ನಾನ್ ಕೇಳೋದು ಯು ಎ ಬಿ ಎಕ್ಸ್ ಏನಾಗಿರುತ್ತೆ ಅಂತ. ಹಾಗಂದ್ರೆ ಏನು ಅಂತ ಫಸ್ಟ್ ಹೇಳ್ತೀನಿ. ಇನಿಷಿಯಲ್ ವೆಲಾಸಿಟಿ ಎ ಇನ ಇನಿಷಿಯಲ್ ವೆಲಾಸಿಟಿ ಬಿ ನೋಡಿದಾಗ ಬರೀ ಎಕ್ಸ್ ಡೈರೆಕ್ಷನ್ ಅಲ್ಲಿ, ಎಲ್ಲಾ ಡೈರೆಕ್ಷನ್ ಅಲ್ಲ, ಏನಾಗುತ್ತೆ ಅಂತ ಇದನ್ನ ಲಾಜಿಕಲಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಬಿ ಯಾವಾಗ್ಲೂ ನೀವ್ ಹೀಗ್ ಬರದ ತಕ್ಷಣ ಬಿ ಏನ್ ಅನ್ಕೊಂಡ್ಬಿಡುತ್ತೆ, ನಾನ್ ಓಡಾಡ್ತಾ ಇಲ್ಲಪ್ಪ, ಬರೀ ಎ ಮಾತ್ರ ಓಡಾಡ್ತಾ ಇದೆ ಅಂತ ಅನ್ಕೊಳುತ್ತೆ. ಬಿ ಆಕ್ಚುಲಿ ಎರಡೂ ಮೂವ್ ಆಗ್ತಾ ಇದೆ ಗ್ರೌಂಡ್ ಮೇಲೆ ನಿಂತ್ಕೊಂಡು ನೋಡಿದಾಗ. ಬಟ್ ಇದು ಇನಿಷಿಯಲ್ ವೆಲಾಸಿಟಿ ಆಫ್ ಎ ಆಸ್ ಸೀನ್ ಬೈ ಬಿ. ಅಂದ್ರೆ ನಾನೇ ನೋಡ್ತಾ ಇದ್ದೀನಿ, ಬಿ ಅಂದ್ರೆ ನಾನು ನೋಡ್ತಾ ಇದ್ದೀನಿ. ಅಫ್ಕೋರ್ಸ್ ನಾನು ಮೂವ್ ಆಗೋದ್ ನನಗ್ ಕಾಣಲ್ಲ, ಇನ್ನೊಬ್ರು ಮೂವ್ ಆಗೋದ್ ಮಾತ್ರ ಕಾಣ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಕಾರಲ್ಲಿ ಕೂತಿರ್ಬೇಕಾದ್ರೆ, ನೀವು ಕಾರಲ್ಲಿ ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಿಮಗೆ ಕಾರ್ ಮುಂದೆ ಹೋಗೋದ್ ಕಾಣುತ್ತೋ ಅಥವಾ ನೆಲ ಹಿಂದೆ ಹೋಗೋದ್ ಕಾಣುತ್ತೋ? ಆಬ್ವಿಯಸ್ಲಿ ನೆಲ ಹಿಂದೆ ಹೋಗೋದ್ ಕಾಣುತ್ತೆ. ಆಕ್ಚುಲಿ ಏನ್ ಮೂವ್ ಆಗ್ತಾ ಇರೋದು ಕಾರು, ಯಾರಿಗೆ? ಹೊರಗಡೆ ನಿಂತಿರೋ ಹಂಗೆ. ಸೊ ಹಾಗೆ ಹೇಗೆ ನೀವು ಕಾರ್ ಮೂವ್ ಆಗ್ತಿದ್ರು ನೀವು ಕಾರ್ ಒಳಗಿದ್ ಮಾತ್ರಕ್ಕೆ ಕಾರ್ ಮೂವ್ ಆಗ್ತಿಲ್ಲ, ನೆಲ ಮೂವ್ ಆಗ್ತಿದೆ ಅನ್ನೋ ಹಾಗೆ ಕಾಣುತ್ತೋ, ಇಲ್ಲೂ ಸಹ ಬಿ ಏನ ನೋಡಿದಾಗ ಬಿ ಮೂವ್ ಆಗ್ತಾ ಇಲ್ಲ, ಎ ಮಾತ್ರ ಮೂವ್ ಆಗ್ತಿದೆ ಅನ್ನೋ ಹಾಗೆ ಕಾಣುತ್ತೆ. ಎರಡು ಒಂದಕ್ಕೊಂದಕ್ಕೆ ಹೋಗಿ ಡಿಕ್ಕಿ ಹೊಡ್ಕೊಂಡಾಗ ಬಿ ಅನ್ಕೊಳುತ್ತೆ ಏನೇ ಬಂದು ಹತ್ರ ಹೊಡೆದಿದೆ, ಬಂದು ಡಿಕ್ಕಿ ಹೊಡೆದಿದೆ, ಪೂರ್ತಿ ಡಿಸ್ಟೆನ್ಸ್ ಎ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಕವರ್ ಮಾಡಿದೆ ಅಂತ ಅನ್ಕೊಳುತ್ತೆ. ಆಗ ಇದನ್ನ ನೀವು ಏನ್ ಮಾಡ್ತೀರಾ? ಇನಿಷಿಯಲ್ ವೆಲಾಸಿಟಿ ಆಫ್ ಎ ಇನ್ ದಿ ಎಕ್ಸ್ ಡೈರೆಕ್ಷನ್ ಮೈನಸ್ ಇನಿಷಿಯಲ್ ವೆಲಾಸಿಟಿ ಆಫ್ ಬಿ ಇನ್ ದಿ ಎಕ್ಸ್ ಡೈರೆಕ್ಷನ್ ಅಂತ ಬರ್ಕೊಂಡ್ಬಿಡ್ಬೋದು. ಈಗ ನೋಡಿ ಅಲ್ಲಿ ಎ ಇನ್ ದಿ ಎಕ್ಸ್ ಡೈರೆಕ್ಷನ್ 30 ರೂಟ್ 3 ಇದೆ ಕಣ್ಮಕ್ಳ, ಮೈನಸ್ ಆಫ್ ಮೈನಸ್ ಮಾಡಿದಾಗ ಪ್ಲಸ್ ಆಗ್ಬಿಡುತ್ತೆ. 40 ಮೀಟರ್ ಪರ್ ಸೆಕೆಂಡ್ ಆಯ್ತು. ಇದು 40 ಮೀಟರ್ ಪರ್ ಸೆಕೆಂಡ್. ಬೇಕಾದ್ರೆ 10ನ ಕಾಮನ್ ಫ್ಯಾಕ್ಟರ್ ತೆಕ್ಕೊಂಬಿಡಿ, ಇದು 3 ರೂಟ್ 3 ಪ್ಲಸ್ 4 ಆಗುತ್ತೆ ಮೀಟರ್ ಪರ್ ಸೆಕೆಂಡ್, ಅದ್ರ ಯೂನಿಟ್. ಇದು ಇನಿಷಿಯಲ್ ವೆಲಾಸಿಟಿ ಆಫ್ ಎ ಆಸ್ ಸೀನ್ ಬೈ ಬಿ ಇನ್ ದಿ ಎಕ್ಸ್ ಡೈರೆಕ್ಷನ್. ಇನಿಷಿಯಲ್ ವೆಲಾಸಿಟಿ ಎಕ್ಸ್ ಡೈರೆಕ್ಷನ್ ಅಲ್ಲಿ ಬಿ ಎ ಮೂವ್ ಆಗ್ತಾ ಇರೋದು ನೋಡಿದಾಗ ಎಷ್ಟು ಫಾಸ್ಟ್ ಆಗಿ ಎ ಬಿ ಕಡೆಗೆ ಬಂದ ಕಾಣುತ್ತೆ. ಈಗ ಅದೇ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಆಸ್ ಸೀನ್ ಬೈ ಬಿ ಇನ್ ದಿ ಎಕ್ಸ್ ಡೈರೆಕ್ಷನ್ ನೋಡೋಣ. ಎಷ್ಟು ಮಾಡತ್ತಪ್ಪ? ಆಬ್ವಿಯಸ್ಲಿ 100 ಮೀಟರ್ ಹತ್ರ ಬಂದಂಗೆ ಕಾಣುತ್ತೆ. ಯಾಕಂದ್ರೆ ಇನಿಷಿಯಲಿ ಅವೆರಡು 100 ಮೀಟರ್ ದೂರದಲ್ಲಿದೆ. ಬಿ ನೋಡಿದಾಗ ಏನೇ ಬಂದು ಹೊಡಿತೇನೋ ಅನ್ನೋ ಹಾಗೆ ಕಾಣುತ್ತೆ. ಸೊ ಎ ಬಿ ನೋಡಿದಾಗ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ 100 ಮೀಟರ್ ಕವರ್ ಮಾಡಿದೆ ಅಂತ ಹೇಳ ಕಾಣುತ್ತೆ. ಸೊ ಹಾಗಾಗಿ ಪ್ಲಸ್ 100 ಮೀಟರ್ ಬಂದಿದೆ. ಟೈಮ್ ಬೇಕಾ? ಡಿಸ್ಪ್ಲೇಸ್ಮೆಂಟ್ ಬೈ ವೆಲಾಸಿಟಿ ಕಂಡ್ರೋ ಕಾರಣ ಏನು? ಆಕ್ಸೆಲರೇಷನ್ ಇಲ್ಲ. ಬಿ ಏನ ನೋಡಿದಾಗ ಎರಡು ಆಕ್ಸೆಲರೇಟ್ ಆಗ್ತಿರೋದ್ರಿಂದ ರಿಲೇಟಿವ್ ಆಕ್ಸೆಲರೇಷನ್ 0 ಹಾಗಿರ್ಬೇಕಾದ್ರೆ ನೀವು ನೋಡಿ, ರಿಲೇಟಿವ್ ವೆಲಾಸಿಟಿ ಆಫ್ ಎ ಆಸ್ ಸೀನ್ ಬೈ ಬಿ ಇನ್ ದಿ ಎಕ್ಸ್ ಡೈರೆಕ್ಷನ್ ಡಿವೈಡೆಡ್ ಬೈ ಇನಿಷಿಯಲ್ ವೆಲಾಸಿಟಿ ಆಫ್ ಎ ಆಸ್ ಸೀನ್ ಬೈ ಬಿ ಇನ್ ದಿ ಎಕ್ಸ್ ಡೈರೆಕ್ಷನ್ ಅಂತ ಬರ್ಕೋಬಹುದು. ಇದು 100 divided by u is 10 into 3 root 3 plus 4.
ಈ 10 0 ಕ್ಯಾನ್ಸಲ್ ಆಯ್ತು, ಏನ್ ಬಂತು 10 ಡಿವೈಡೆಡ್ ಬೈ 3√3 ಪ್ಲಸ್ 4. ದಿಸ್ ಇಸ್ ಇನ್ ಸೆಕೆಂಡ್. ಇಷ್ಟು ಟೈಮ್ಗೆ ಇದು ಅಬೌಟ್ 1.09 ಸೆಕೆಂಡ್ ಬರುತ್ತೆ. ಇಷ್ಟು ಸೆಕೆಂಡ್ಸ್ಗೆ 1 ಸೆಕೆಂಡ್ ನಿಯರ್ಲಿ 1.1 ಸೆಕೆಂಡ್ಗೆ ಎರಡು ಹೋಗಿ ಡಿಕ್ಕಿ ಹೊಡ್ಕೊಳ್ಳುತ್ತೆ. ಇದು ನಮ್ಮ ಎರಡನೇ ಪ್ರಶ್ನೆಗೆ ಉತ್ತರ. ಮೂರನೇದು ನೋಡೋಣ, ಇದನ್ನ ನೀವೇ ಮಾಡಿ. ಡಿಸ್ಟೆನ್ಸ್ ಆಫ್ ಪಿ ಯಾವ ಪಾಯಿಂಟ್ ಅಲ್ಲಿ ಹೋಗಿ ಡಿಕ್ಕಿ ಹೊಡ್ಕೊಳತ್ತೋ ಎರಡೂನು, ಯಾವ ಪಾಯಿಂಟ್ ಅಲ್ಲಿ ಹೋಗಿ ಡಿಕ್ಕಿ ಹೊಡ್ಕೊಳುತ್ತೋ ಎರಡೂನು, ಆ ಪಾಯಿಂಟಿನ ಕೋಆರ್ಡಿನೇಟ್ಸ್ ಏನು ಅಂತ ಕಂಡುಹಿಡಿದ್ರೆ ಆಬ್ವಿಯಸ್ಲಿ ರೂಟ್ ಆಫ್ x² + y² ಮಾಡಿದ್ರೆ ನಿಮ್ಗೆ ಆರಿಜಿನ್ ನಿಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಆ ಪಾಯಿಂಟ್ ಅನ್ನೋದು ಗೊತ್ತಾಗುತ್ತೆ, ಅಷ್ಟೇ ಅಲ್ವಾ? ಸೊ ಹಾಗಾಗಿ ಈ ಕೋಆರ್ಡಿನೇಟ್ಸ್ x ಅಂಡ್ y ಕಂಡುಹಿಡಿಬೇಕು ಅಂದ್ರೆ x ಈಕ್ವಲ್ ಟು ಏನ್ ಮಾಡ್ತೀರಪ್ಪ, ಇನಿಷಿಯಲ್ ವೆಲಾಸಿಟಿ ಆಫ್ ಎ ಅಲಾಂಗ್ ದಿ x ಡಿರೆಕ್ಷನ್ ಇಂಟು ಟಿ ಮಾಡಿ. ಟಿ ಇಲ್ಲಿದೆ, ax ಇಲ್ಲಿದೆ. ಹಾಗೇನೇನೆ y ಕೋಆರ್ಡಿನೇಟ್ ಬೇಕು ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಆಫ್ ಎ ಅಲಾಂಗ್ ದ y ಆಕ್ಸಿಸ್ ಇಂಟು ಟಿ ಮಾಡಿ. ಇನಿಷಿಯಲ್ ವೆಲಾಸಿಟಿ ಆಫ್ ಎ ಅಲಾಂಗ್ ದ y ಆಕ್ಸಿಸ್ ಇಲ್ಲಿದೆ ಕಣ್ರೋ, ಎರಡು ಒಂದೇ ಇರಬೇಕು ಅಂತಂದ್ರೆ ಇದನ್ನು ನೀವು 30 ಮೀಟರ್ ಪರ್ ಸೆಕೆಂಡ್ ಅಂತ ಬರ್ಕೋಬಹುದು. ಎರಡು ಒಂದೇ ಇದೆ ತಾನೆ, ರೈಟ್? ay ಅಂಡ್ by ಎರಡು ಒಂದೇ ಇದೆ. ಇದು 30 ಮೀಟರ್ ಪರ್ ಸೆಕೆಂಡ್ uay ಇಂಟು ಟಿ 1.09 ಅದೇನ್ ಬರುತ್ತೆ, ಅದೆರಡಕ್ಕೂ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ x, y ಬರುತ್ತೆ. ರೂಟ್ ಆಫ್ x² + y² ಡಿಸ್ಟೆನ್ಸ್ ಬರುತ್ತೆ. ಇದ್ ಮಾಡ್ಬಿಟ್ಟು ನಿಮ್ಗೆ ಏನ್ ಆನ್ಸರ್ ಬಂತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಪ್ಲೀಸ್ ಫೀಲ್ ಫ್ರೀ, ನಾನು ಯಾವಾಗ್ಲೂ ನಿಮ್ಗೋಸ್ಕರ ಅವೈಲೇಬಲ್ ಇರ್ತೀನಿ. ದಯವಿಟ್ಟು ಒಂದು ಇಮೇಲ್ ಬರೀರಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ನಿಮ್ ಜೊತೆ ನಾನು ಇದೀನ್ ಕಣ್ರಪ್ಪ. ಕಾಂಪಿಟೇಟಿವ್ ಎಕ್ಸಾಮ್ ಚೆನ್ನಾಗಿ ಮಾಡ್ಬೇಕು ಅಂಡ್ ಮೋರ್ ಓವರ್ ಈ ಕ್ವೆಶ್ಚನ್ ಗಳೆಲ್ಲ ನೀವು ಮಾಡ್ಕೊಂಡು ರೆಡಿ ಆಗ್ಬಿಟ್ರೆ ಜೈ ಎಕ್ಸಾಮ್ ನ ನೀರ್ ಕುಡ್ದು ಹಾಗೆ ಮಾಡ್ಬೋದು. ಸೊ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನ್ ಹೇಳುತ್ತೆ, ಇನ್ ದ ಫಿಗರ್ ಶೋನ್ 2 projectiles are fired simultaneously. The minimum distance between them during the flight is. ಎರಡು ಪ್ರೊಜೆಕ್ಟೈಲ್ ಗಳನ್ನ ಎಸ್ತಿದ್ದಾರೆ, ಎರಡು ಹೋಗ್ತಾ ಇದೆ, ಎರಡನ್ನು ಒಟ್ಟಿಗೆ ಎಸ್ತಿದ್ದಾರೆ. ಬೇರೆ ಬೇರೆ ಸ್ಪೀಡ್ ಅಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲಿ ಎಸ್ತಿದ್ದಾರೆ. ಇನಿಷಿಯಲ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಅದೊಂದಕ್ಕೊಂದಕ್ಕೆ ಏನ್ ಕೊಲೈಡ್ ಆಗಲ್ವಂತೆ, ಯಾಕಂದ್ರೆ ಡಿಸ್ಟೆನ್ಸ್ ಅವೆರಡರ ಮಧ್ಯೆ ಎಲ್ಲದಕ್ಕಿಂತ ಕಡಿಮೆ ಎಷ್ಟಿರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಅದನ್ನ ಆನ್ಸರ್ ಮಾಡ್ಬೇಕು. ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ಹೇಳಿ. ಈಗ ಇನಿಷಿಯಲ್ ವೆಲಾಸಿಟಿ ಇದನ್ ಬೇಕಾದ್ರೆ ಎ ಅಂತ ಬರೀತೀನಿ, ಇದನ್ನ ಬಿ ಅಂತ ಬರೀತೀನಿ. ಆಫ್ ಎ ನ ವೆಕ್ಟರ್ ಫಾರ್ಮಲ್ ಬರೆಯೋದಾದ್ರೆ ಹೇಗ್ ಬರೀತೀರಿ, ಇದನ್ನ ux i ಕ್ಯಾಪ್ ಪ್ಲಸ್ uy j ಕ್ಯಾಪ್ ಅಂತ ಹೇಳಿ ಬರಿಬೇಕಾಗತ್ತೆ. ux ಅಂದ್ರೆ ಏನ್ರ ಮಕ್ಕಳ, ಎಕ್ಸ್ ಕಂಪೋನೆಂಟ್ ಆಫ್ ವೆಲಾಸಿಟಿ. ಎಷ್ಟದು ux ಅಂದ್ರೆ 20√3 cos 60 degree i ಕ್ಯಾಪ್ ಪ್ಲಸ್ 20√3 sin 60 degree j cap. So ಇದು 20√3 cos 30 degree x component of velocity, ಅದು y component of velocity 20√3 sin 60 degree. I cap and j cap ಅಂದ್ರೆ x direction and y direction ಅಂತ ಅರ್ಥ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ cos 60 1/2 ಕಂಡ್ರೋ, ಸೊ 10√3 ಬಂದ್ಬಿಡುತ್ತೆ I cap ಪ್ಲಸ್ sin 60 degree ಎಷ್ಟು √3/2. √3/2 ಮಾಡಿದಾಗ ಇದೇನ್ ಬಂದ್ಬಿಡುತ್ತೆ, 10 ಆಗ್ಬಿಡುತ್ತೆ. 3 × 10 30 ಬಂದ್ಬಿಡುತ್ತೆ ಆನ್ಸರ್. 30 j cap ಮೀಟರ್ ಪರ್ ಸೆಕೆಂಡ್ ಆಯ್ತು. ಇದು ನಮ್ಮ ಇನಿಷಿಯಲ್ ವೆಲಾಸಿಟಿ ಆಫ್ ಎ ನ ಕಾರ್ಟಿಷಿಯನ್ ಫಾರ್ಮಲ್ ಬರ್ದಿರುವಂತದ್ದು ಅಲ್ವೇ? ಸೊ ವೆನ್ ದಟ್ ಇಸ್ ದ ಸಿಚುವೇಶನ್. ಈಗ ನೆಕ್ಸ್ಟ್ ಸಿಮಿಲರ್ಲಿ ಇನಿಷಿಯಲ್ ವೆಲಾಸಿಟಿ ಆಫ್ ಬಿ ನ ಬರೆಯೋಣ. ಹೇಗೆ ಇನಿಷಿಯಲ್ ವೆಲಾಸಿಟಿ ಆಫ್ ಎ ಬರೆದ್ವೋ ಹಾಗೆ ಇನಿಷಿಯಲ್ ವೆಲಾಸಿಟಿ ಆಫ್ ಬಿ ಬರೆಯೋಣ. ಏನು ಯು ಬೇಕಾದ್ರೆ ಅಫ್ಕೋರ್ಸ್ ಇದೇ ಲಾಜಿಕ್, ಸೇಮ್ ಇದೇ ಲಾಜಿಕ್. ಇದೇನೋ ಎಕ್ಸ್ ಅಂಡ್ ವೈಗೆ ಅಂತ ಏನ್ ಹೇಳೋದ್ ಬೇಡ, ಇದು ಜನರಲ್ ಆಗಿ ಏನಿದೆಯೋ ಅದನ್ನ ಹೇಳಿದ್ರೆ ಸಾಕು. ಸೊ ಹಾಗಾಗಿ ನಾನು ಇದನ್ನ ಬರೀ ಯು ಅಂತ ಬರ್ದ್ಬಿಡ್ತೀನಿ. ಯಾವುದೇ ಯು ಆಗಿರ್ಬೋದು ಅದು. ಈ ಕೇಸಲ್ಲಿ ಯು ಎ ಇದೆ, ಹಂಗೆ ಯು ಬಿ ಸಹ ಬರೆಯೋಣ. ಯು ಬಿ ಬರೆದ್ರೆ ಏನಾಗತ್ತಪ್ಪ, ದಿಸ್ ಇಸ್ ಗೋಯಿಂಗ್ ಟು ಬಿ 20 cos 30 ವಿತ್ ಅ ಮೈನಸ್ ಸೈನ್. ಯಾಕಡೆ ಇದು ನೆಗೆಟಿವ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಇದೆ, ಹಾಗಾಗಿ -20 cos 30 I cap ಪ್ಲಸ್ 20 sin 30 j cap. ಕಣ್ ಮಕ್ಕಳ, cos 30 ಏನಪ್ಪಾ √3/2 ತಾನೆ. ಸೊ ಹಾಗಾಗಿ ಏನ್ ಬಂದ್ಬಿಡುತ್ತೆ, -10√3 I cap ಪ್ಲಸ್ 10 j cap ಬಂದ್ಬಿಡ್ತು.
ಇದು ಇನಿಷಿಯಲ್ ವೆಲಾಸಿಟಿ ಆಫ್ ಬಿ ಇನ್ ಮೀಟರ್ ಪರ್ ಸೆಕೆಂಡ್. ಬೇಕಾದ್ರೆ ಇದು ಸಹ ಮೀಟರ್ ಪರ್ ಸೆಕೆಂಡ್ ಅಂತ ಬರ್ಬಿಡ್ತೀನಿ. ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಈ ಏನ ಬಿ ನೋಡಿದಾಗ ಏನ್ ವೆಲಾಸಿಟಿನಲ್ಲಿ ಹೋಗ್ತಾ ಇರೋ ಹಾಗೆ ಕಾಣುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಗ್ ಬರೀತೀರಿ? ಇನಿಷಿಯಲ್ ವೆಲಾಸಿಟಿ ಆಫ್ ಎ ಆಸ್ ಸೀನ್ ಬೈ ಬಿ ಅಂತ ಹೇಳಿ ಬರೀತೀರಿ. ಬಿ ಏನ ನೋಡಿದಾಗ ಅಂತ ಹೇಳಿ. ಈಗ ಅದಕ್ಕೆ ಯು ಎ ಮೈನಸ್ ಯು ಬಿ ಅಂತ ಹೇಳಿ ಬರಿಬೇಕಾಗತ್ತೆ. ಇದು ಯು ಎ ಬಿ ಏನಾಯ್ತು ಅವಾಗ? ಒಂದ್ ಸ್ವಲ್ಪ ದೂರ ಬರ್ಕೊಳ್ತೀನಿ, ಯಾಕೆಂದ್ರೆ ಅಷ್ಟು ಜಾಗ ಬೇಕಾಗ್ಬೋದೇನೋ. ಈಕ್ವಲ್ ಟು ಯು ಎ ಅಂದ್ರೆ ಏನ್ರೋ ಮಕ್ಕಳ? 20√3 ಕಾಸ್ 20√3 ಪೂರ್ತಿ ಬರೆಯೋದು ಬೇಡ, ಇಲ್ಲಿದೆ ಬರ್ಕೊಂಡಿದ್ದೀನಿ. 10√3 ಐ ಕ್ಯಾಪ್ ಪ್ಲಸ್ 30 ಜೆ ಕ್ಯಾಪ್ ಮೈನಸ್ ಆಫ್ ಮೈನಸ್ 10 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ, ಪ್ಲಸ್ 10√3 ಐ ಕ್ಯಾಪ್ ಮೈನಸ್ 10 ಜೆ ಕ್ಯಾಪ್ ಆಗುತ್ತೆ. ಹೀಗಿರ್ಬೇಕಾದ್ರೆ ಇನಿಷಿಯಲ್ ವೆಲಾಸಿಟಿ ಆಫ್ ಎ ಆಸ್ ಸೀನ್ ಬೈ ಬಿ ಏನಾಗತ್ರಪ್ಪ? 10√3 ಪ್ಲಸ್ 10√3 20√3 ಐ ಕ್ಯಾಪ್ ಆಗುತ್ತೆ. 30 ಜೆ ಕ್ಯಾಪ್ ಮೈನಸ್ 10 ಜೆ ಕ್ಯಾಪ್ ಪ್ಲಸ್ 20 ಜೆ ಕ್ಯಾಪ್ ಆಗುತ್ತೆ. ಅಂದ್ರ ಅರ್ಥ ಏನು? ಏನ ಬಿ ನೋಡಿದಾಗ ಎ ಇಷ್ಟು ಸ್ಪೀಡಲ್ಲಿ ಹೋದಾಗ ಕಾಣುತ್ತೆ ಅಂತ ಹೇಳಿ. ಹಾಗಾದ್ರೆ ಎಷ್ಟು ಹತ್ರ ಬರುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಎಲ್ಲಾಯ್ತು ಸರ್? ಇದು ಆಗತ್ತೆ ನೋಡಿ, ಈಗ ನೋಡಿ ಆಗತ್ತೆ. ಇನಿಷಿಯಲಿ ನೋಡ್ರಪ್ಪ ಇಷ್ಟು ದೂರದಲ್ಲಿದೆ, ರೈಟ್? ಮೇ ಬಿ ಇನ್ನೊಂದು ಸ್ವಲ್ಪ ಉದ್ದ ಮಾಡ್ಕೊಂಬಿಡೋಣ ಅದನ್ನ. ಇಷ್ಟು ದೂರದಲ್ಲಿದೆ ಅಂತ ಅನ್ಕೊಳ್ಳೋಣ. ಎಷ್ಟು ದೂರ ಇದು? ಕರೆಕ್ಟ್ ಆಗಿ ನಮ್ಗೆ ಗೊತ್ತಿದೆ 20√3 ಮೀಟರ್ ಅಷ್ಟು ದೂರದಲ್ಲಿದೆ. ಸೊ ಅದನ್ನ ಬರ್ದ್ಬಿಡ್ತೀನಿ ಇಲ್ಲಿ 20√3 ಮೀಟರ್ ಅಂತ. ಯಾವ ಎರಡು? ಎ ಮತ್ತೆ ಬಿ ಎರಡು. ಇದು ಬಿ ಇಲ್ಲಿದೆ, ಎ ಇಲ್ಲಿದೆ. ಇದು ವೆಕ್ಟರ್ ನೋಡಿದಾಗ ಬಿ ಹೋಗ್ತಾ ಇರೋ ಬಿ ಎ ನ ನೋಡ್ತಾ ಇರ್ಬೇಕಾದ್ರೆ ಎ ಇಷ್ಟು ಫಾಸ್ಟ್ ಆಗಿ ಹೋದಾಗ ಕಾಣುತ್ತೆ. ಅದನ್ನ ವೆಕ್ಟರ್ ತರ ಬರೆಯೋದಾದ್ರೆ ಹೀಗ್ ಬರಿತೀನಿ ನೋಡ್ರಪ್ಪ, ಹೀಗ್ ಬರಿತೀನಿ. ಈ ಸ್ಪೀಡಲ್ಲಿ ಹೋದಂಗೆ ಕಾಣ್ತಾ ಇದೆ. ಅದಕ್ಕೆ ಇದೇನ್ ಸ್ಪೀಡು ಸಾರ್ ಅಂತ ನೀವು ಹೇಳಿದ್ರೆ ಇದು ಅದೇ ಸ್ಪೀಡು ಯು ಎ ಬಿ, ರೈಟ್? ಸರಿ, ಇದಕ್ಕೆ ಏನ್ ಕಾಂಪೊನೆಂಟ್ಸ್ ಅಂತ ನೀವು ನೋಡೋದಾದ್ರೆ, ಇದಕ್ಕೆ ಕಾಂಪೊನೆಂಟ್ಸ್ ಏನೇನು ಸಾರ್ ಅಂತ ನೀವು ಕೇಳಿದ್ರೆ, ಎಕ್ಸ್ ಕಂಪೋನೆಂಟ್ ಇಷ್ಟಿದೆ, ಇದ್ರದ್ದು ವೈ ಕಂಪೋನೆಂಟ್ ಇಷ್ಟಿದೆ ಅಲ್ವಾ? ಎಕ್ಸ್ ಕಂಪೋನೆಂಟ್ ಎಷ್ಟಿದೆ ಸಾರ್ ಅಂತ ನೀವು ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ವೈ ಕಂಪೋನೆಂಟ್ ಇದು 20 ಇದೆ ಕಣ್ಮಕ್ಳ. ಆಮೇಲೆ ಎಕ್ಸ್ ಕಂಪೋನೆಂಟ್ ಎಷ್ಟಿದೆ? ಇದು 20√3 ಇದೆ. ಎಲ್ಲ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇದೆ. ಹಾಗಾದ್ರೆ ಈ ಆಂಗಲ್ ಎಷ್ಟಾಯ್ತು? ಟ್ಯಾನ್ ಯೂಸ್ ಮಾಡ್ಬೋತಾನೆ, ಆಪೋಸಿಟ್ ಬೈ ಅಡ್ಜಸೆಂಟ್. ಟ್ಯಾನ್ ಆಪೋಸಿಟ್ 20/20√3 1/√3. ಟ್ಯಾನ್ ಇನ್ವರ್ಸ್ ಆಫ್ 1/√3 30 ಡಿಗ್ರಿ ಕಂಡ್ರೋ. ಸೊ 30 ಡಿಗ್ರಿ ಆಂಗಲ್ ಅಲ್ಲಿ ಎ ಹೋದಂಗ್ ಕಾಣುತ್ತೆ ಬಿಗೆ, ಸರಿನಾ? ಸೊ ಹಾಗಾದ್ರೆ ಎಷ್ಟು ಹತ್ರ ಬರುತ್ತೆ ಅಂತ ನೋಡಕ್ಕೆ, ಇವಾಗ ಎಷ್ಟು ಹತ್ರ ಬರುತ್ತೆ ಅಂತ ನೋಡಕ್ಕೆ, ಇಲ್ಲಿಂದ ಹೀಗೆ ಹೋಗ್ತಾ ಇದೆ ಅಂತ ಅನ್ಕೋಣ, ಹೀಗೆ ಹೊಟ್ಟೋಗ್ತಾ ಇದೆ ಅಂತ ಅನ್ಕೋಣ, ರೈಟ್? ಬಿ ಇಂದ ಒಂದು ಪರ್ಪೆಂಡಿಕ್ಯುಲರ್ ಎಳೆಯೋಣ, ಹೀಗೆ ಬಿ ಇಂದ ಒಂದು ಪರ್ಪೆಂಡಿಕ್ಯುಲರ್ ಎಳೆಯೋಣ. ಆಯ್ತಾ? ಪರ್ಪೆಂಡಿಕ್ಯುಲರ್ ಇದು ಸರಿ, ಮೋರ್ ಆರ್ ಲೆಸ್ ಆಯ್ತು. ಇದು 90 ಡಿಗ್ರಿ ಕಂಡ್ರಪ್ಪ. ಎನಿವೇ 30 ಡಿಗ್ರಿ ಇದೆ, 20√3 ಇದೆ, ಇದು ಆಪೋಸಿಟ್ ಸೈಡ್. ಹೆಂಗ್ ಬರೀತೀರಾ ಇವಾಗ? 20√3 ಇದು ಅದೇ ಟ್ರಯಾಂಗಲ್ sin 30. ಅದು ಮಿನಿಮಮ್ ಡಿಸ್ಟೆನ್ಸ್. ಯಾಕಂದ್ರೆ ಬಿಗೆ ಎ ಹಿಂಗೋದಂಗ್ ಕಾಣುತ್ತೆ. ಎಲ್ಲದಕ್ಕಿಂತ ಹತ್ರ ಬಿಗೆ ಎ ಯಾವಾಗ ಇದ್ದಾಗ, ಇಲ್ಲಿದ್ದಾಗ ಎ ಬಿ ಎಲ್ಲದಕ್ಕಿಂತ ಹತ್ರ. ಸೊ ಹಾಗಾಗಿ ಅದೆಷ್ಟು ದೂರ ಅಂತ ನೋಡಿದ್ರೆ ನೀವು 20√3 sin 30, 20√3 sin 30 ಇದ್ರೆ ಮಕ್ಕಳ 10√3 ಆಗುತ್ತೆ ಕಂಡ್ರ. 10√3 ಮೀಟರ್, 10√3 ಮೀಟರ್ ಆಪ್ಷನ್ ಬಿ. ಇದು ಕ್ವೆಶ್ಚನ್ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಲಾಬ್ರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಒಂದ್ ಸ್ವಲ್ಪ ಜಾಸ್ತಿ ದೊಡ್ಡದೇನೋ ಅಂತ ಅನ್ಸುತ್ತೆ. ಬಟ್ ನಿಮ್ಗೆ ಅಭ್ಯಾಸ ಆಗೋದ್ಮೇಲೆ 30 ಸೆಕೆಂಡ್ ಅಲ್ಲಿ ಮಾಡ್ಬೋದು. ಈ ತರ ಪ್ರಶ್ನೆಗಳು ಚೆನ್ನಾಗಿ ಮಾಡಿ. ನಿಮ್ಗೆ ಬೇಕಾದ್ರೆ ವರ್ಕ್ಶೀಟ್ ನಾನು ಕಳಿಸ್ತೀನಿ. ನೀವೆಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರಿಬೇಕು. ಅದೊಂದೇ ನಂದು ಎಟ್ ದಿ ಎಂಡ್ ಆಫ್ ದ ಡೇ ನನ್ನ ಎಫರ್ಟ್. ನೀವು ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು. ಎಲ್ಲರೂ CET ಎಕ್ಸಾಮ್ ಆಗಿರ್ಬೋದು, JEE ಎಕ್ಸಾಮ್ ಆಗಿರ್ಬೋದು, ಕರ್ನಾಟಕದ ಮಕ್ಕಳು ಎಲ್ಲಾ ಕಡೆ ಮುಂದೆ ಬರ್ಬೇಕು. ಆ ನೋಟ್ ಜೊತೆಗೆ ಈ ವಿಡಿಯೋನ ಕನ್ಕ್ಲೂಡ್ ಮಾಡೋಣ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.